Jai Shri Krishna. This video is for Gita Olympiad 2025. I am Radha Krishna. I am talking about first adhyaya of Srimad Bhagavad Gita today. Jai Shri Krishna. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಕೃಷ್ಣ ಪರಮಾತ್ಮನೇ ಹೇಳಿದಂತಹ ಜೀವನದ ಮೌಲ್ಯಗಳನ್ನು ಕೊಟ್ಟಿರ್ತಕ್ಕಂತಹ ಗೀತೆಯಾಗಿದೆ. ಮೊದಲ ಅಧ್ಯಾಯವನ್ನು ನಾವು ಅರ್ಜುನ ವಿಷಾದ ಯೋಗ ಅಂತ ಗುರುತಿಸ್ತೀವಿ. ಈ ಅಧ್ಯಾಯದಲ್ಲಿ 47 ಶ್ಲೋಕಗಳಿದ್ದಾವೆ. ಮಹಾಭಾರತದಲ್ಲಿ ಕುರುಕ್ಷೇತ್ರದ ಯುದ್ಧ ಆರಂಭವಾಗುವಾಗ ಧೃತರಾಷ್ಟ್ರ ಹೇಗೆ ಯುದ್ಧ ಆರಂಭ ಆಗ್ತಾ ಇದೆ, ಯಾರೆಲ್ಲ ಇದ್ದಾರೆ ಯುದ್ಧದಲ್ಲಿ ಅಂತ ಹೇಳಿ ತನ್ನ ಸಂಜಯನನ್ನು ಕೇಳ್ತಾನೆ. ಮೊದಲ ಶ್ಲೋಕದ ಆರಂಭ ಭಗವದ್ಗೀತೆಯಲ್ಲಿ ಆರಂಭ ಆಗುವುದು ಧೃತರಾಷ್ಟ್ರನಿಂದ. ಇಡೀ ಭಗವದ್ಗೀತೆಯ 700 ಶ್ಲೋಕಗಳಲ್ಲಿ ಈ ಒಂದು ಶ್ಲೋಕವನ್ನು ಮಾತ್ರ ಧೃತರಾಷ್ಟ್ರನಿಗೆ ಮೀಸಲಾಡಲಾಗಿದೆ. ಅವನು ಹೇಳ್ತಕ್ಕಂಥ ಶ್ಲೋಕ: ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ನಮ್ಮವರು ಮಾಮಕಾಹ ಪಾಂಡವಾಹ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಸಂಜಯನಿಗೆ ದಿವ್ಯದ ದೃಷ್ಟಿ ಇರ್ತದೆ ಯುದ್ಧಭೂಮಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಲಿಕ್ಕೆ. ಅವನು ನೋಡ್ತಾನೆ. ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಅವನು ಏನು ನಡೀತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ದುರ್ಯೋಧನ ಅಲ್ಲಿ ಬಂದಿದ್ದಾನೆ, ಆಚಾರ್ಯರಂಥ ದ್ರೋಣಾಚಾರ್ಯ ಬಳಿಗೆ ಬಂದು ಪಾಂಡವ್ರ ಸೇನೆಯ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಯಾರೆಲ್ಲ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬರ್ತದೆ. ಯಾರನ್ನೆಲ್ಲ ನೋಡ್ತಾನೆ ಅವನು? ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮೂ ವ್ಯೂಢಾನ್ ನೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಮಹಾರಥಿಗಳಾದಂತಹ ಯಾರೆಲ್ಲ ಇದ್ದಾರೆ? ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಇದ್ದಾರೆ, ಯುಧಾನ ಇದ್ದಾನೆ, ವಿರಾಟ ಇದ್ದಾನೆ, ದ್ರುಪದ ಇದ್ದಾನೆ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಅದ್ಭುತವಾದಂಥದ್ದು. ದೃಷ್ಟಕೇತು ಇದ್ದಾನೆ, ಚೇಕಿತಾನ ಇದ್ದಾನೆ. ನೋಡಿ, ಇಡೀ ಅಧ್ಯಾಯದಲ್ಲಿ ಕಾಶಿರಾಜ ಯಾರು ಅಂತ ಹೇಳೋದಿಲ್ಲ, ಎಲ್ಲರ ಹೆಸರಿದೆ. ಕಾಶಿರಾಜಶ್ಚ ವೀರ್ಯವಾನ್, ವೀರ್ಯವಾನ್ ಅಂತ ಕಾಶಿರಾಜ ಇದ್ದಾನೆ, ಕಾಶಿರಾಜನ ಹೆಸರು ಬರೋದಿಲ್ಲ ಅಲ್ಲಿ. ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ, ಯಾರೆಲ್ಲ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಯುಧಾಮನ್ಯುಶ್ಚ ವಿಕ್ರಾಂತ, ಯುಧಾಮನ್ಯು ವಿಕ್ರಾಂತ. ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಅತಿರಥ ಮಹಾರಥರು ಇವರೆಲ್ಲ ಇದ್ದಾರೆ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ ನಿಬೋಧದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ನನ್ನ ಕಡೆ ಯಾರೆಲ್ಲ ಇದ್ದಾರೆ? ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಎಲ್ಲ ತನ್ನ ಕಡೆ ಧೃತರಾಷ್ಟ್ರನ ಕಡೆ, ದುರ್ಯೋಧನ ಕಡೆ ಇರ್ತಕ್ಕಂಥವ್ರು ಯಾರು? ಭವಾನ್ ಭೀಷ್ಮರು. ಭೀಷ್ಮರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ, ಯಾಕೆಂದರೆ ಬುದ್ಧ ಪಿತಾಮಹರವರು. ಕರ್ಣ ಇದ್ದಾನೆ, ಕೃಪಾ ಇದ್ದಾನೆ, ಸಮಿತಿಂಜಯ ಇದ್ದಾನೆ, ಅಶ್ವತ್ಥಾಮ ಇದ್ದಾನೆ, ವಿಕರ್ಣ ಇದ್ದಾನೆ, ಸೌಮದತ್ತಿ, ಇವರೆಲ್ಲ ಇದ್ದಾರೆ. ಇವರಲ್ಲದೆ ಇನ್ನೂ ಬೇಕಾದಷ್ಟು ಜನ ಇದ್ದಾರೆ ಅಂತ ಹೇಳ್ತಾನೆ. ಅನ್ಯೇ ಚ ಬಹವಃ ಶೂರಾ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣ ಸರ್ವೇ ಯುದ್ಧ ವಿಶಾರದಾಃ. ಬೇರೆ ರೀತಿಯ ಶಸ್ತ್ರಗಳಲ್ಲಿ ಪ್ರಹರಣಕ್ಕೆ, ಆ ಶಸ್ತ್ರಗಳನ್ನು ಹೊಡಿಲಿಕ್ಕೆ ಸಿದ್ಧರಾಗಿರ್ತಕ್ಕಂಥವ್ರು ಸರ್ವೇ ಯುದ್ಧ ವಿಶಾರದರು. ಎಲ್ಲರೂ ಕೂಡ ಈ ಯುದ್ಧದಲ್ಲಿ ವಿಷಾದರಾದಂಥವರು ನನಗೋಸ್ಕರ ಅವರ ಜೀವವನ್ನು ತ್ಯಕ್ತ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅವನಿಗೆ ಗೊತ್ತಿದೆ ಪ್ರಾಣ ಬಿಡ್ತಾರೆ ಇವರು ಅಂತ. ನೋಡಿ, ಅಲ್ಲೇ ಹೇಳ್ತಾ ಇದ್ದಾನೆ, ಮದರ್ಥೇ ತ್ಯಕ್ತ ಜೀವಿತಾ. ಯಾರು? ಅನ್ಯೇ ಚ ಬಹವಃ ಶೂರ, ಬಹಳ ಜನ ಬೇರೆಯವರು ಕೂಡ, ಶೂರರು ಕೂಡ ನನಗೋಸ್ಕರ ಪ್ರಾಣ ಕೊಡಲಿಕ್ಕೂ ಸಿದ್ಧರಾಗಿ ಯುದ್ಧಭೂಮಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಇದ್ರ ಜೊತೆಗೆ ಅವನಿಗೆ ಅಹಂಕಾರ ಇದೆ ನೋಡಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ
ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತವಾದಂತಹ ಸೇನೆ ತದಸ್ಮಾಕಂ ಅಸ್ಮಾಕಂ ತತ್, ನನ್ನ ಸೇನೆ ಹೇಗಿದೆ, ಅಪರ್ಯಾಪ್ತವಾದದ್ದು, ತುಂಬ ವಿಸ್ತಾರವಾಗಿದೆ. ಯಾರಿಂದ ರಕ್ಷಿಸಲ್ಪಟ್ಟಿದೆ? ಬಲಂ ಭೀಷ್ಮಾಭಿರಕ್ಷಿತಂ. ಆ ಬಲವನ್ನು ಯಾರು ರಕ್ಷಿಸ್ತಾ ಇದ್ದಾರೆ? ಭೀಷ್ಮ ಅಭಿರಕ್ಷಿತರಾಗ್ತಾ ಇದೆ. ಅದೇ ಅವ್ರದ್ದು ಹೇಗಿದೆ? ಯಾರ್ದು? ಕುಂತಿಪುತ್ರದ್ದು ಹೇಗಿದೆ? ಪಾಂಡವ್ರದ್ದು ಹೇಗಿದೆ? ಪರ್ಯಾಪ್ತಂ ತ್ವಿದಮೇತೇಷಾಂ, ಪರ್ಯಾಪ್ತವಾಗಿದೆ, ಲೆಕ್ಕ ಹಾಕ್ಬೋದು ನಾವು, ಕೌಂಟಬಲ್ ಅದು. ಬಲಂ ಭೀಮಾಭಿರಕ್ಷಿತಂ, ಅವ್ರಿಗೆ ಬಲ ಯಾರು? ಭೀಮ. ನಮ್ಮ ಕಡೆ ಯಾರು? ಭೀಷ್ಮರು ಅಂತ ಹೇಳ್ತಾ ಇದ್ದಾನೆ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಎಲ್ಲರೂ ಕೂಡ ಆಯಕಟ್ಟಿನ ಜಾಗಗಳಲ್ಲಿ ನಿಂತಿದ್ದಾರೆ, ಆಯಾ ಜಾಗಗಳನ್ನು ಆಕ್ರಮಿಸಿದ್ದಾರೆ. ಎಲ್ಲರೂ ಕೂಡ ಸೇರಿಕೊಂಡು ಕುರುವೃದ್ಧರಾದಂತಹ ಭೀಷ್ಮರನ್ನು ನಾವು ಕಾಪಾಡಬೇಕು. ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ನೀವು ಬೇರೆ ಎಲ್ಲರೂ ಕೂಡ, ದ್ರೋಣಾಚಾರ್ಯ ಹೇಳ್ತಾ ಇದ್ದಾನೆ, ನೀವು ಕೂಡ ಬೇರೆ ಎಲ್ಲರೂ ಕೂಡ ಸೇರಿಕೊಂಡು ಭೀಷ್ಮಾಚಾರ್ಯರನ್ನು ಕಾಪಾಡ್ಕೋಬೇಕು. ಯಾಕೆಂದರೆ ನಮ್ಮ ಕುರುವೃದ್ಧರು ಅವರು. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್. ಯುದ್ಧಭೂಮಿ ಶುರುವಾಗ್ತಾ ಇದೆ, ಯುದ್ಧ ಶುರುವಾಗ್ತಾ ಇದೆ. ಆ ಯುದ್ಧಭೂಮಿಯ ಆರಂಭಕ್ಕೆ ಮುನ್ನುಡಿಯನ್ನು ಬರೆದವರು ಯಾರು? ಕುರುವೃದ್ಧ ಪಿತಾಮಹ. ಕುರುವೃದ್ಧ ಪಿತಾಮಹದಂತಹ ಭೀಷ್ಮಾಚಾರ್ಯ ಏನು ಮಾಡಿದ್ರು? ಸಿಂಹನಾದೌ ವಿನದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್. ಶಂಖವನ್ನು ಊದಿದ್ರು, ಶಂಖವನ್ನು ಮೊಳಗಿಸಿದರು, ಯುದ್ಧಭೂಮಿ ಆರಂಭ ಆಯಿತು ಅಂತ ಹೇಳಿದರು. ಇಲ್ಲಿವರೆಗೆ ನಿಲ್ಲಿಸೋಣ. ಮೊದಲ ಅಧ್ಯಾಯದ ಮುಂದಿನ ಯೋಚನೆಯನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಜೈ ಶ್ರೀಕೃಷ್ಣ.